ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಹೊಸ ವರ್ಷ ಶುರುವಾದ್ಮೇಲೆ ಕೂಡ ಸಾವು ನೋವುಗಳ ಸಂಖ್ಯೆ ಈಗ ಇನ್ನು ಕಡಿಮೆ ಆಗಿಲ್ಲ ಅಂತಲೇ ಹೇಳ್ಬೋದು. ಮತ್ತೊಂದು ರೀತಿಯಲ್ಲಿ ಈಗ ಸಾವನ್ನಪ್ಪುತ್ತಿರುವಂಥ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಅದರಲ್ಲಿ ಈಗ ಪ್ರಖ್ಯಾತ ಈಗ ಪಾಪಬಂಡು ಮತ್ತು ಸಿಲಿಲಲಿ ಸೀರಿಯಲ್‌ನಲ್ಲಿ ಕಾಣಿಸಿಕೊಂಡಿದ್ದಂಥ ಅದ್ಭುತ ನಟಿ ಈಗ ಸಾವನ್ನಪ್ಪಿದ್ದಾರೆ. ಇನ್ನು ಇತ್ತೀಚೆಗೆ ಸೀಸನ್ 2ರಲ್ಲಿ ಪಾಪಬಂಡು ಸೀರಿಯಲ್ ಕೂಡ ಬಂದಿತ್ತು. ನೀವೆಲ್ಲ ನೋಡಿರ್ತೀರ. ಕೊರೋನಾ ಲಾಕ್‌ಡೌನ್ ಸಂದರ್ಭದಲ್ಲಿ ಬಂದಂಥ ಈ ಸೀರಿಯಲ್‌ನಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ನಿಭಾಯಿಸ್ತಾ ಬಂದರು ಅಂತ ಹೇಳ್ಬೋದು. ಇನ್ನು ಈ ಸೀರಿಯಲ್ ಪ್ರಮುಖವಾದ ಪಾತ್ರ ನಿಭಾಯಿಸಿದಂಥ ರಶ್ಮಿ ಲೀಲಾ ಅವರು ಇದೀಗ ವಿಧಿವಶರಾಗಿದ್ದಾರೆ. ತೀವ್ರವಾದ ಶ್ವಾಸಕೋಶ ಸಮಸ್ಯೆ ಉಂಟಾಗಿ ಉಸಿರಾಟ ತೊಂದರೆಯಾಗಿ ಮತ್ತು ಇತ್ತೀಚೆಗೆ ಶ್ವಾಸಕೋಶನ ಕೂಡ ಬದಲಾಯಿಸಲಾಗಿತ್ತು ಅವ್ರದ್ದು. ಬದಲಾಯಿಸಿ ಆಪರೇಷನ್ ಕೂಡ ಮಾಡಿದರೂ ಕೂಡ ಅವರಿಗೆ ಕಂಪ್ಲೀಟಾಗಿ ಉಸಿರಾಟಕ್ಕೆ ತೊಂದರೆನೇ ಉಂಟಾಯಿತು. ಹಾಗಾಗಿ ಮತ್ತು ಅವರಿಗೆ ಕಂಪ್ಲೀಟಾಗಿ ಲಂಗ್ಸ್ ಕೈ ಕೊಟ್ಟಿದ್ದರಿಂದ ಮತ್ತು ಹೃದಯ ಬಡಿತ ಕೂಡ ಸ್ಲೋ ಆಗಿ ನಿಂತೋಗಿದೆ. ಇದೇ ಕಾರಣಕ್ಕೆ ಅವರು ಸದ್ಯ ಹೃದಯಾಘಾತಕ್ಕೆ ಕೂಡ ಒಳಗಾಗಿ ಕೊನೆಯುಸಿರೆಳೆದಿದ್ದಾರೆ ಅಂತ ಹೇಳಲಾಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ನಡೆದಂಥ ಈ ಆಪರೇಷನ್ನಲ್ಲಿ ಸ್ವಲ್ಪ ಸಕ್ಸಸ್ ಆಗದರೆ ಈಗ ಅವರು ಸತತವಾಗಿ 15 ದಿನಗಳ ಕಾಲ ಹೋರಾಟವನ್ನು ಮಾಡಿ ಈಗ ಕೊನೆಯುಸಿರೆಳೆದಿರುವಂಥ ಘಟನೆ ನಡೆದಿರುವಂಥದ್ದು. ಏನೇ ಇರಲಿ, ರಶ್ಮಿ ಲೀಲಾ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ದೇವರಲ್ಲಿ ಪ್ರಾರ್ಥಿಸೋಣ ಸ್ನೇಹಿತರೆ. ನೀವು ಕೂಡ ನನ್ನ ಸೀರಿಯಲ್ನ ನೋಡಿದರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.